ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಏನಿದು ಸ್ಕ್ರೀನ್ ರೆಕಾರ್ಡಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಕತೆ ಏನು ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಲಿಂಕ್ ಹಾಕೋದು ಹೇಗೆ ಅಂತ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡೋಣ ಅಂತ. ಅದು ಆ್ಯಡ್ ಮಾಡಬೇಕು ಅಂದರೆ ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿ ನಿಮ್ಮ ಚಾನಲಿಗೆ ಹೋಗಿ ಅಲ್ಲಿ ಎಡಿಟ್ ಚಾನಲ್ ಕ್ಲಿಕ್ ಮಾಡಿದ್ರೆ ಎಡಿಟ್ ಚಾನಲಲ್ಲಿ ನಿಮಗೆ ಚಾನಲ್ URL ಅಂತ ಇರುತ್ತೆ. ಅದು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬ್ಯಾಗ್ ಬಂದುಬಿಟ್ಟು ಈಗ ನೋಡ್ಬೋದು, ಅಲ್ಲಿ ಬ್ಯಾಗ್ ಬರ್ತಾಯಿದ್ದೀನಿ. ಬ್ಯಾಗ್ ಬಂದು ನಿಮ್ಮದು ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡ್ಕೋಬೇಕು. ಆ್ಯಪ್ ಓಪನ್ ಮಾಡಿದ್ಮೇಲೆ ನಿಮ್ಮ ಪ್ರೊಫೈಲ್ಗೆ ಹೋಗಿ, ನಿಮ್ಮ ಪ್ರೊಫೈಲ್ಗೆ ಹೋದ್ಮೇಲೆ ಅಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಕಾಣಿಸ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಎಡಿಟ್ ಪ್ರೊಫೈಲ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಲಿಂಕ್ಸ್ ಅಂತ ಇದೆಯಲ್ಲ ಆಪ್ಷನ್ನು, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆ್ಯಡ್ ಲಿಂಕ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಆಲ್ರೆಡಿ ನಂದು ಯೂಟ್ಯೂಬ್ ಲಿಂಕ್ ಆ್ಯಡ್ ಮಾಡಿದ್ದೆ. ಅದನ್ನು ಡಿಲೀಟ್ ಮಾಡಿ ಮತ್ತೆ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಿ ಆ್ಯಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಯೂಟ್ಯೂಬಲ್ಲಿ ಕಾಪಿ ಮಾಡಿರೋ ಅಂಥ URL ಪೇಸ್ಟ್ ಮಾಡಿ. ಟೈಟಲ್ ನೀವೇನು ಬೇಕಾದ್ರೂ ಕೊಡ್ಬೋದು. ಸೊ ಯೂಟ್ಯೂಬ್ ಆಗಿರೋದ್ರಿಂದ ಯೂಟ್ಯೂಬ್ ಅಂತ ಕೊಟ್ಟಿದ್ದೀನಿ. ಅದು ಆ್ಯಡ್ ಆಗಿದೆ ಇವಾಗ ಲಿಂಕು. ನೀವಾಗ ಅಲ್ಲಿ ಎಡಿಟ್ ಪ್ರೊಫೈಲಿಂದ ಈಚೆ ಬಂದು ನೋಡಿದ್ರೆ ನಿಮ್ಮ ಅಕೌಂಟ್ ಕೆಳಗಡೆ ಅಲ್ಲಿ ಪ್ರೊಫೈಲ್ ನೀವು ಡಿಸ್ಕ್ರಿಪ್ಷನ್ ಬರೆದಿರ್ತೀರಲ್ಲ, ಅದ್ರ ಕೆಳಗಡೆ ನಿಮಗೆ ಯೂಟ್ಯೂಬ್ದು ಲಿಂಕ್ ಬ್ಲೂ ಕಲರ್ ಹೈಲೈಟ್ ಆಗಿದೆಯಲ್ಲ, ಅದು ಕಾಣಿಸ್ತಾ ಇರುತ್ತೆ ನೋಡಿ. ಇವಾಗ ಮತ್ತೆ ಬ್ಯಾಗ್ ಬಂದು ನೀವು ಮತ್ತೇನಾದರೂ ಹೋಗಿ ವಿಸಿಟ್ ಮಾಡಬೇಕು, ಯಾರ್ದಾದ್ರೂ ಯೂಟ್ಯೂಬ್ ಅಕೌಂಟ್ ಆಗಲಿ ಇನ್ಸ್ಟಾಗ್ರಾಮಿಂದ ಹೆಂಗೆ ನೀವು ವ್ಯೂ ಮಾಡ್ಬೋದು ಅಂತಂದರೆ, ಮತ್ತೆ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನಾನು ಅಲ್ಲಿ ನಿಮಗೆ ತೋರಿಸಿದ್ನಲ್ಲ ಹೈಲೈಟ್ ಆಗಿರೋ ಲಿಂಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗಲ್ಲಿ ಯೂಟ್ಯೂಬ್ ಚಾನಲ್ಲು ಆ ಪರ್ಟಿಕ್ಯುಲರ್ ಪರ್ಸನ್ದು ಓಪನ್ ಆಗುತ್ತೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಅದು ಆ್ಯಪ್ಗೆ ರೀಡೈರೆಕ್ಟ್ ಮಾಡುತ್ತೆ. ಈ ಇನ್ಫಾರ್ಮೇಷನ್ ಯಾಕೆ ಶೇರ್ ಮಾಡಿದ್ದು ಅಂದರೆ, ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಕೇಳೋದು ಅನ್ನೋ ಕಾರಣಕ್ಕೆ ಶೇರ್ ಮಾಡಿದ್ದು. ಇವತ್ತು ತಗೊಂಡಿರೋ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ನನ್ನ ಮಗಳನ್ನ ವ್ಯಾನ್ ಹತ್ರ ಪಿಕಪ್ ಮಾಡ್ಕೊಳ್ಳೋಣ ಅಂತ ಹೋಗೋ ಅಷ್ಟರಲ್ಲೇ ಅವಳೇ ಬಂದಿದ್ಲು. ಇದು ನಮ್ಮ ಮನೆ ಮುಂದೆ ಇರೋ ಅಂಥ ವ್ಯೂ. ನಮ್ಮ ಮನೆ ಮುಂದೆ ಆ್ಯಕ್ಚುಲಿ ಒಂದು ಮಿನಿ ಫಾರೆಸ್ಟ್ ಇದೆ. ಅದು ಯಾವತ್ತಾದರೂ ಫ್ರೀ ಆದರೆ ನಾನು ನಿಮಗೆ ತೋರಿಸ್ತೀನಿ, ನಿಮಗೆ ಯಾವತ್ತಾದರೂ. ಈಗ ಹಾಗೆ ಅಂಗಡಿಗೆ ಕರ್ಕೊಂಡೋಗಿ ಮಮ್ಮಿ ಏನಾದರೂ ಕೊಡಿಸಿ ಅಂತೇಳ್ಬಿಟ್ಟು ಹಠ ಮಾಡ್ತಿದ್ಲು ಅಂತ ಕರ್ಕೊಂಡು ಹೋಗ್ತಿದ್ದೆ ನನ್ನ ಮಗಳನ್ನ. ಹೋಗಿ ತಗೊಂಡು ಮನೇಲಿ ಬೆಳಗಿಂದ ಇದ್ವಿ ಅಂತ ಅಂದ್ಬಿಟ್ಟು ನನ್ನ ಮಗನ್ನು ಕರ್ಕೊಂಡು ಒಂದು ರೌಂಡ್ ವಾಕ್ ಮಾಡಿಕೊಂಡು ಬಂದಿದ್ದು ಮನೆಗೆ. ಏನು ಮಾಡಿದೆ ಇವತ್ತು ಸ್ಕೂಲಲ್ಲಿ ನೀನು? ಆಕ್ಟಿವಿಟಿ ಮಾಡಿದೆ, ಸ್ಕಿಪ್ಪಿಂಗ್ ಆಡಿದೆ, ಹೋಪಿಂಗ್ ಮಾಡಿದೆ, ರನ್ನಿಂಗ್ ಆಡಿದೆ, ಅಷ್ಟೇ. ಎಷ್ಟು ನಿಮ್ಮ ಕ್ಲಾಸ್ ಟೀಚರ್ ಬಂದಿದ್ರಾ ಇವತ್ತು? ಬಂದಿಲ್ಲ. ನಿನ್ನ ಫ್ರೆಂಡ್ಸು? ನನ್ನ ಫ್ರೆಂಡ್ಸು ಬಂದಿಲ್ಲ. ಬಂದಿದ್ರಾ? ಚೆನ್ನಾಗಿತ್ತಾ ಕ್ಲಾಸ್ ಇವತ್ತು? ಚೆನ್ನಾಗಿತ್ತು. ಆಯಿತು, ಬಾಯ್ ಮಾಡು ವಿಡಿಯೋಗೆ. ಬಾಯ್. ಡೈಲಿ ಈ ಥರ ಸ್ಕೂಲಲ್ಲಿ ಏನು ಮಾಡಿದ್ಲು ಅಂತ ಕೇಳೋ ಅಭ್ಯಾಸ ನನಗೆ. ಎಲ್ಲ ಅಪ್ಡೇಟ್ ಕೊಡ್ತಾಳೆ. ಮಕ್ಕಳಿಗೆ ಈ ಥರ ಕೇಳೋದು ತುಂಬ ಒಳ್ಳೆ ಹ್ಯಾಬಿಟ್ ಫ್ರೆಂಡ್ಸ್. ನೀವು ಯಾರಾದರೂ ಈ ಥರ ನಿಮ್ಮ ಮಕ್ಕಳಿಗೆ ಕೇಳ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಅವ್ರ ಕ್ಲಾಸಲ್ಲಿ ಯಾವುದೋ ಪೊಯಮ್ ಹೇಳ್ಕೊಟ್ರು ಕನ್ನಡದು ಅಂತ ಹೇಳ್ತಿದ್ಲು. ಆ ವಿಡಿಯೋ ಕ್ಲಿಪ್ ನೋಡ್ಕೊಂಬನ್ನಿ. ನನ್ನನ್ನು ಹೆತ್ತು ಸಾಕಿದ ಗುರುವಿಗೆ ವಂದನೆ, ಮೈ ಮುಗಿದು ದುರಿದು ನನ್ನನ್ನು ಬೆಳೆಸಿ ಸಾಕಿದ ಗುರುವಿಗೆ ವಂದನೆ, ವಿದ್ಯಾ ಬುದ್ಧಿ ಮಾಡದೆ ಕಲಿಸಿ ಸಾಕಿದ ಗುರುವಿಗೆ ವಂದನೆ, ಪಗೆ ಪಗೆ ರೋಗವ ವಾಸಿ ಮಾಡುವ ವೈತಗೆ ನರುವೆ ವಂದನೆ, ನಿತ್ಯದಿ ದುರಿದು ನರುವೆ ವಂದನೆ, ನಿತ್ಯದಿ ದುರಿದು ನನ್ನನ್ನು ಬೆಳೆಸಿ ಸಾಕಿದ
ಸಾಕಿದ ಗುರುವಿಗೆ ವಂದನೆ. ಥ್ಯಾಂಕ್ ಯು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್.